ದೇವರ ಆತ್ಮನ ಅಭಿಷೇಕ, ಪವಿತ್ರಾತ್ಮನ ಸ್ನಾನ ನಿಮಗೆ ಇವತ್ತು ಆಗಲಿಕ್ಕಿದೆ. ಈ ಎರಡು ಸ್ನಾನಗಳು ಬಹಳ ಬಹಳ ಮುಖ್ಯ. ಒಬ್ಬನು ಪರಲೋಕವನ್ನು ಪ್ರವೇಶ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯ ಒಳಗೆ ಪವಿತ್ರಾತ್ಮನು ಇರುವುದಕ್ಕೂ ಆ ವ್ಯಕ್ತಿ ಪವಿತ್ರಾತ್ಮನಲ್ಲಿ ಇರುವುದಕ್ಕೂ ವ್ಯತ್ಯಾಸ ಇದೆ. ಸೊ ಪವಿತ್ರಾತ್ಮನ ಸ್ನಾನ ಒಬ್ಬನ ಪಾಪ ರಹಿತ ಜೀವಿತವನ್ನು ಮಾಡಲಿಕ್ಕೆ ಬಲವನ್ನು ಕೊಡ್ತದೆ. ನೀವು ಈಗಾಗಲೇ ಅನೇಕರು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡಿರ್ಬೋದು. ಆದರೆ ನಿಮಗೆ ಅನೇಕರಿಗೆ ಅನಿಸ್ಬೋದು, ನಾನು ಪವಿತ್ರ ಆತ್ಮ ಸ್ನಾನ ಹೊಂದಿದ್ದೇನಾ ಅಥವಾ ನಾವು ಪವಿತ್ರ ಆತ್ಮ ಸ್ನಾನವನ್ನು ಹೇಗೆ ಹೊಂದಿಕೊಳ್ಳುವುದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ದೇವರು ನನ್ನ ಹೃದಯದಲ್ಲಿ ಹಾಕಿದ ವಿಷಯ ಪವಿತ್ರಾತ್ಮನ ಸ್ನಾನ, ಬ್ಯಾಪ್ಟಿಸಮ್ ಆಫ್ ಹೋಲಿ ಸ್ಪಿರಿಟ್. ನಾವು ವಾಕ್ಯ ಧ್ಯಾನಕ್ಕೆ ಹೋಗುವುದಕ್ಕಿಂತ ಮೊದಲು ಪ್ರಾರ್ಥಿಸುವ. ಪ್ರೀತಿಯ ಪರಲೋಕದ ತಂದೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ. ತಂದೆ, ಈ ಸಮಯದಲ್ಲಿ ಸ್ವಾಮಿ ನಿಮ್ಮ ವಾಕ್ಯನ ಧ್ಯಾನಿಸ್ತಾ ಇರುವಾಗ ನೀವು ನಮ್ಮೊಂದಿಗೆ ಮಾತನಾಡಿ ರಾಜ. ನೀವು ಮಾತನಾಡುವ ದೇವರು ನೀವು ಆಗಿದ್ದೀರಿ. ನಾವು ನಿಮ್ಮ ಸ್ವರವನ್ನು ಕೇಳಲಿಕ್ಕೆ ಬಂದಿದ್ದೇವೆ. ಈ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ಹೃದಯವನ್ನು ಸ್ಪರ್ಶಿಸಿ ರಾಜ. ನಿಮ್ಮ ಮಾತಾದ ಗುಡಾರ್ಥಗಳನ್ನು ತಿಳಿಯುವಂತೆ ಕೃಪೆ ಕೊಡಿರಿ. ಪವಿತ್ರ ಆತ್ಮನ ಎಲ್ಲವನ್ನು ನೀವು ಹತೋಟಿಗೆ ತೆಗೆದುಕೊಳ್ಳಿ ಸ್ವಾಮಿ. ಮಾತನಾಡುವ ನನ್ನನ್ನು ಕೇಳಿಸಿಕೊಂಡು ನಿಮ್ಮ ಜನನ ಆಳ್ವಿಕೆ ಮಾಡಿರಿ ಅಪ್ಪ. ನಿಮ್ಮ ನಾಮಕ್ಕೆ ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಈಗಾಗಲೇ ನಾನು ಹೇಳಿದಾಗೆ ಇವತ್ತಿನ ಸಂದೇಶದ ವಿಷಯ ಪವಿತ್ರಾತ್ಮನ ಸ್ನಾನ, ಬ್ಯಾಪ್ಟಿಸಮ್ ಆಫ್ ಹೋಲಿ ಸ್ಪಿರಿಟ್. ನಾವು ಕಳೆದ ಸಂದೇಶಗಳಲ್ಲಿ ನಾವು ನೋಡಿದ್ದೇವೆ ನೀರಿನ ದೀಕ್ಷಾ ಸ್ನಾನದ ಬಗ್ಗೆ. ನಾವು ಇಂದು ಧ್ಯಾನ ಮಾಡುವ ಪವಿತ್ರಾತ್ಮನ ಸ್ನಾನದ ಬಗ್ಗೆ. ಸೊ ನೀರಿನ ದೀಕ್ಷಾ ಸ್ನಾನದಲ್ಲಿ ನಾವು ನೋಡ್ತೇವೆ ನೀರಿನಲ್ಲಿ ತಿರುಗಿ ಹುಟ್ಟುವಂಥದ್ದು. ನಾವು ಪವಿತ್ರಾತ್ಮನ ಸ್ನಾನದಲ್ಲಿ ನಾವು ಆತ್ಮದಲ್ಲಿ ತಿರುಗಿ ಹುಟ್ಟುವ ಬಗ್ಗೆ. ಸೊ ಈ ಸಂದೇಶದ ಕೊನೆಯ ಭಾಗದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರಿಗಾದರೂ ಪವಿತ್ರ ಆತ್ಮನ ಸ್ನಾನ ಹೊಂದಲಿಕ್ಕೆ ಇದ್ದರೆ ನೀವು ಈ ಪ್ರಾರ್ಥನೆಯನ್ನು ಸ್ವೀಕರಿಸಿ. ದೇವರು ನಿಮ್ಮನ್ನು ಮುಟ್ಲಿಕ್ಕಿದ್ದಾರೆ. ದೇವರ ಆತ್ಮನ ಅಭಿಷೇಕ, ಪವಿತ್ರಾತ್ಮನ ಸ್ನಾನ ನಿಮಗೆ ಇವತ್ತು ಆಗಲಿಕ್ಕಿದೆ. ಈ ಸಂದೇಶವನ್ನು ನೀವು ನಂಬಿಕೆಯಿಂದ ಕೇಳಿ, ಕಣ್ಣೆಯ ಪ್ರಾರ್ಥನೆಯಲ್ಲಿ ನೀವು ಭಾಗವಹಿಸಿ. ನೀವು ಇದನ್ನು ಟಿವಿಯಲ್ಲಿ ಕೇಳ್ಬೋದು, ಮೊಬೈಲಲ್ಲಿ ಕೇಳ್ತಾ ಇರ್ಬೋದು, ಅಥವಾ ಈ ಸಂದೇಶ ರಿಲೀಸ್ ಆಗಿ ಎಷ್ಟು ದಿವಸಗಳಾದರೂ ಕೂಡ ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣ್ತೀರಾ. ನಿಮ್ಮನ್ನು ಪವಿತ್ರ ಆತ್ಮನ ಮುಟ್ಲಿಕ್ಕಿದ್ದಾರೆ, ಅಭಿಷೇಕಿಸಲಿಕ್ಕಿದ್ದಾರೆ. ಪವಿತ್ರ ಆತ್ಮನ ಸ್ನಾನ ನಿಮಗೆ ಇವತ್ತು ಇಂದು ಆಗಲಿಕ್ಕಿದೆ. ಇದು ಇಂದು ದೇವರು ನೇಮಿಸಿದ ಸಮಯ. ಹಲ್ಲೆಲೂಯಾ. ಸೊ ನಾವು ವಾಕ್ಯ ಭಾಗಕ್ಕೆ ಹೋಗುವ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 3ರಿಂದ 5ನೇ ವಚನ. ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ತಿರುಗಿ ಹುಟ್ಟದಿದ್ರೆ ಅವನು ದೇವರ ರಾಜ್ಯವನ್ನು, ಅಂದರೆ ಪರಲೋಕವನ್ನು ಸೇರಲು ಸಾಧ್ಯವಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಸೊ ನೀರಿನಲ್ಲಿ ತಿರುಗಿ ಹುಟ್ಟುವುದು ಅಂದರೆ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದು. ಈ ವಾಕ್ಯ ಭಾಗವು ನಾವು ಈಗಾಗಲೇ ಕಳೆದ ಸಂಚಿಕೆಗಳಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ನಾವು ಧ್ಯಾನ ಮಾಡುವ ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನು ಆತ್ಮದಿಂದ ತಿರುಗಿ ಹುಟ್ಟದಿದ್ರೆ, ಅಂದರೆ ಪವಿತ್ರ ಆತ್ಮನ ಸ್ನಾನ ಆಗದಿದ್ರೆ ಅವನ ಪರಲೋಕ ರಾಜ್ಯವನ್ನು ಸೇರುವುದಿಲ್ಲ, ದೇವರ ರಾಜ್ಯವನ್ನು ಸೇರುವುದಿಲ್ಲ ಎಂಬುದಾಗಿ. ಸೊ ಈ ಎರಡು ಸ್ನಾನಗಳು ಬಹಳ ಬಹಳ ಮುಖ್ಯ. ಒಬ್ಬನು ಪರಲೋಕವನ್ನು ಪ್ರವೇಶ ಮಾಡಬೇಕಾದ್ರೆ, ಒಂದು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ, ಮತ್ತೊಂದು ಪವಿತ್ರ ಆತ್ಮನ ಸ್ನಾನ. ಎರಡೂ ಕೂಡ ಬಹಳ ಮುಖ್ಯ ಒಬ್ಬನು ಪರಲೋಕವನ್ನು ಪ್ರವೇಶ ಮಾಡಲಿಕ್ಕೋಸ್ಕರ. ಯಾಕೆ ಅಂತ ಹೇಳಿದರೆ, ಸತ್ಯವೇದಲ್ಲಿ ನಾವು ನೋಡುವಾಗ ನಮಗೆ ಪರಲೋಕವನ್ನು ಪ್ರವೇಶ ಮಾಡಬೇಕಾದ್ರೆ 3 ಸಾಕ್ಷಿಗಳು ಬೇಕು. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿ ಬೇಕು. ನಾವು ಸತ್ಯವೇದದಲ್ಲಿ ಯಾವುದಾದರೂ ಸಂಗತಿಗಳು ಅದು ದೃಢವಾಗಬೇಕಾದ್ರೆ ಅದಕ್ಕೆ 3 ಸಾಕ್ಷಿಗಳು ಬೇಕಾಗ್ತದೆ. ಅದೇ ರೀತಿಯಲ್ಲಿ ಒಬ್ಬನು ಪರಲೋಕವನ್ನು ಪ್ರವೇಶ ಮಾಡಬೇಕಾದ್ರೆ ಅವನಿಗೆ 3 ಸಾಕ್ಷಿ ಬೇಕು. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿ ಬೇಕು. ನಾವು 1 ಯೋಹಾನ 5ನೇ ಅಧ್ಯಾಯದ 6ರಿಂದ 8 ವಚನ ಓದುವ. ಈತನು ಅಂದರೆ ಯೇಸು ಕ್ರಿಸ್ತನು ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನು. ನೀರಿನಿಂದ ಮಾತ್ರವಲ್ಲ, ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನಾಗಿದ್ದಾನೆ.
ಇದಲ್ಲದೆ ಆತ್ಮನು ಸಾಕ್ಷಿ ಕೊಡುವವನಾಗಿದ್ದಾನೆ. ಆತ್ಮನು ಸತ್ಯ ಸ್ವರೂಪನೇ. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳು ಉಂಟು. ಈ 3 ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳು ಉಂಟು. ಈ 3 ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳ್ತವೆ. ಇಲ್ಲಿ ಯೇಸುಸ್ವಾಮಿಯ ಬಗ್ಗೆ ಬರೆದಿದೆ, ಆತನು ನೀರು, ರಕ್ತ, ಆತ್ಮನಿಂದ ಸಾಕ್ಷಿ ಹೊಂದಿದವನಾಗಿದ್ದಾನೆ ಎಂಬುದಾಗಿ. ಹಾಗಾಗಿ ನಾವು ಕೂಡ, ದೇವರು ಬಯಸ್ತಾರೆ ಏನಂತ ಹೇಳಿದ್ರೆ, ನಾವು ಕೂಡ ಆತನ ಮಗನಾದ ಯೇಸು ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಇರಬೇಕು ಎಂಬುದಾಗಿ ತಂದೆಯಾದ ದೇವರ ಚಿತ್ತ. ಹಾಗೆ ಕೂಡ ನಾವು ಕೂಡ ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಯನ್ನು ಹೊಂದಿದವರಾಗಿರಬೇಕು. ಒಬ್ಬನು, ಈಗ ನಾವು ನೋಡುವ ಹೇಗೆ ಒಬ್ಬನು ನೀರು, ರಕ್ತ ಮತ್ತು ಆತ್ಮನ ಸಾಕ್ಷಿಯನ್ನು ಹೊಂದಿಕೊಳ್ಳುವುದು ಎಂಬುದಾಗಿ. ಒಬ್ಬ ವ್ಯಕ್ತಿ ತನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದಿ ಆತನು ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ, ಅಂದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಅನುಭವಿಸಿದ ಶ್ರಮ, ಮರಣ ಅದು ನನ್ನ ಪರವಾಗಿ ಎಂಬುದಾಗಿ ನಂಬಿ, ಆ ಯೇಸು ಕ್ರಿಸ್ತನು ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾರೆ, ಆತನ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಆಸೀನರೂಢನಾಗಿದ್ದಾರೆ, ಆತನು ನಂಬುವವರಿಗೋಸ್ಕರ ತಿರುಗಿ ಬರ್ತಾನೆ ಎಂಬುದಾಗಿ ಯಾರು ನಂಬುತ್ತಾರೋ, ತನ್ನ ಪಾಪದ ಜೀವಿತವನ್ನು ಬಿಟ್ಟು ನಾನಿನ್ನು ಯೇಸುವಿಗಾಗಿ ಜೀವಿಸ್ತೇನೆ ಎಂಬುದಾಗಿ ನಿರ್ಧಾರ ಮಾಡಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ಆತನು ನೀರು ಮತ್ತು ರಕ್ತ ಎಂಬ 2 ಸಾಕ್ಷಿಯನ್ನು ಹೊಂದಿಕೊಳ್ತಾರೆ. ಹೇಗೆ ಅಂತ ಹೇಳಿದರೆ, ಆತನು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳಿ ನಮ್ಮ ನೀರಿನ ಸಾಕ್ಷಿ. ಆತನು ತನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದಿ ಯೇಸು ಕ್ರಿಸ್ತನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ, ಯೇಸು ಕ್ರಿಸ್ತನ ರಕ್ತ, ಶಿಲುಬೆಯಲ್ಲಿ ಸುರಿಸಿದ ರಕ್ತ, ಸಕಲ ಜನರ ಪಾಪದ ನಿವಾರಣೆಗೋಸ್ಕರ ಸುರಿಸಿದ ರಕ್ತ ಆತನ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸ್ತದೆ. ಹಲ್ಲೆಲೂಯಾ. ಆಗ ಅವನು ನೀರು ಮತ್ತು ರಕ್ತ ಎಂಬ 2 ಸಾಕ್ಷಿಯನ್ನು ಹೊಂದಿಕೊಳ್ತಾನೆ. ನಂತರ ಆತನಿಗೆ ಪವಿತ್ರಾತ್ಮನ ಸ್ನಾನ ಆಗುವಾಗ ಆತನು ಪವಿತ್ರಾತ್ಮನ ಸಾಕ್ಷಿಯನ್ನು ಹೊಂದಿಕೊಳ್ತಾನೆ. ಇದು ಹೇಗೆ ಕಾರ್ಯ ಮಾಡ್ತದೆ ಎಂಬುದಾಗಿ ನೋಡುವಾಗ, ನ್ಯಾಯ ತೀರ್ಪಿನ ದಿವಸದಂದು ನೀರು ಬಂದು ಸಾಕ್ಷಿ ಹೇಳ್ತದೆ ಆ ವ್ಯಕ್ತಿಯ ಬಗ್ಗೆ. ನಾನು ಈ ವ್ಯಕ್ತಿಯನ್ನು ಬಲ್ಲೆ, ಈತನು ನನ್ನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಸಾಕ್ಷಿ ಕೊಡ್ತದೆ. ಅದೇ ರೀತಿಯಲ್ಲಿ ಯೇಸುವಿನ ರಕ್ತವು ಬಂದು ದೇವರ ಸನ್ನಿಧಿಯಲ್ಲಿ ಸಾಕ್ಷಿ ಕೊಡ್ತದೆ, ಈ ವ್ಯಕ್ತಿಯನ್ನು ನಾನು ಆಂತರ್ಯದಲ್ಲಿ ತೊಳೆದು ಶುದ್ಧೀಕರಿಸಿದ್ದೇನೆ, ಪಾಪವನ್ನು ತೊಳೆದು ಶುದ್ಧೀಕರಿಸಿದ್ದೇನೆ ಎಂಬುದಾಗಿ ಸಾಕ್ಷಿ ಕೊಡ್ತದೆ. ಯಾವಾಗ ಒಬ್ಬನಿಗೆ ಪವಿತ್ರಾತ್ಮನ ಸ್ನಾನವಾಗ್ತದೋ ಆಗ ಪವಿತ್ರಾತ್ಮನು ಬಂದು ದೇವರ ಸನ್ನಿಧಿಯಲ್ಲಿ ಸಾಕ್ಷಿ ಕೊಡ್ತಾರೆ, ನಾನು ಈ ವ್ಯಕ್ತಿಯಲ್ಲಿ ನೆಲೆಗೊಂಡಿದ್ದೆ, ಈ ವ್ಯಕ್ತಿ ನನ್ನಲ್ಲಿ ನೆಲೆಗೊಂಡಿದ್ದ ಎಂಬುದಾಗಿ. ಹಲ್ಲೆಲೂಯಾ ಎಂಬುದಾಗಿ ಪವಿತ್ರಾತ್ಮನು ಸಾಕ್ಷಿ ಕೊಡ್ತಾನೆ. ಈಗಲ್ಲಿ ನೋಡ್ತೇವೆ, ನೀರು, ರಕ್ತ ಮತ್ತು ಪವಿತ್ರಾತ್ಮನು ಎಂಬ 3 ಸಾಕ್ಷಿಗಳು ಆ ವ್ಯಕ್ತಿಗೆ ಉಂಟಾಗ್ತದೆ. ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡಾಗ ನೀರು ಮತ್ತು ರಕ್ತ ಎಂಬ 2 ಸಾಕ್ಷಿ, ಪವಿತ್ರಾತ್ಮನ ಸ್ನಾನ ಆದಾಗ ಪವಿತ್ರಾತ್ಮನ ಸಾಕ್ಷಿ. 3 ಸಾಕ್ಷಿಗಳು ಆತನ ಪರಲೋಕ ಪ್ರವೇಶವನ್ನು ದೃಢಪಡಿಸ್ತದೆ. ಹಲ್ಲೆಲೂಯಾ. ನೀರಿನ ದೀಕ್ಷಾಸ್ನಾನದ ನಂತರ ಒಬ್ಬನು ಪವಿತ್ರಾತ್ಮನನ್ನು ಹೊಂದಿಕೊಳ್ತಾನೆ. ಪವಿತ್ರಾತ್ಮನ ಸ್ನಾನ ಆದ ನಂತರ ಆತನು ಪವಿತ್ರಾತ್ಮನಲ್ಲಿ ನೆಲೆಗೊಳ್ತಾನೆ. ಇನ್ನೊಮ್ಮೆ ನಾನು ಹೇಳ್ತೇನೆ, ನೀರಿನ ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ಪವಿತ್ರಾತ್ಮನು ಬಂದು ಆ ವ್ಯಕ್ತಿಯಲ್ಲಿ ವಾಸ ಮಾಡ್ತಾರೆ. ಪವಿತ್ರಾತ್ಮನ ಸ್ನಾನ ಆದಾಗ ಆ ವ್ಯಕ್ತಿ ಪವಿತ್ರಾತ್ಮನಲ್ಲಿ ನೆಲೆಗೊಳ್ತಾನೆ. ಇದಕ್ಕೆ ವ್ಯತ್ಯಾಸ ಇದೆ. ಒಬ್ಬ ವ್ಯಕ್ತಿಯ ಒಳಗೆ ಪವಿತ್ರಾತ್ಮನು ಇರುವುದಕ್ಕೂ ಆ ವ್ಯಕ್ತಿ ಪವಿತ್ರಾತ್ಮನಲ್ಲಿ ಇರುವುದಕ್ಕೂ ವ್ಯತ್ಯಾಸ ಇದೆ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಪವಿತ್ರಾತ್ಮನು ಇರುವಾಗ ಆ ವ್ಯಕ್ತಿ ಪಾಪ ಅಥವಾ ಬೇರೆ ಯಾವುದೇ ತಪ್ಪುಗಳನ್ನು ಮಾಡುವಾಗ ಪವಿತ್ರಾತ್ಮನ ಸ್ವರ, ಸಲಹೆ ಅವನಿಗೆ ಕೇಳಿಸಲ್ಪಡ್ತದೆ. ಈಗ ಆ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಆ ಸ್ವರಕ್ಕೆ ವಿಧೇಯ ಆಗುವುದು, ಅವಿಧೇಯ ಆಗುವಂಥದ್ದು. ಆ ಸ್ವರಕ್ಕೆ, ಆ ಸಲಹೆಗೆ ಆತನು ತನ್ನನ್ನು ಒಪ್ಪಿಸಿಕೊಡುವುದು ಅಥವಾ ಒಪ್ಪಿಸಿಕೊಡದೇ ಇರುವುದು ಆತನ ಮೇಲೆ ಬಿದ್ದಿದೆ, ಆತನ ಸ್ವಂತ ನಿರ್ಧಾರದ ಮೇಲೆ ಬಿದ್ದಿದೆ. ಆದರೆ ಒಬ್ಬನು ಪವಿತ್ರಾತ್ಮನಲ್ಲಿರುವಾಗ, ಪವಿತ್ರಾತ್ಮನಲ್ಲಿ ನೆಲೆಗೊಂಡಿರುವಾಗ ಪವಿತ್ರಾತ್ಮನ ಅವನ ಜೀವಿತಕ್ಕೆ ಒಡೆಯನಾಗಿರ್ತಾರೆ. ಪವಿತ್ರಾತ್ಮನ ತನ್ನ ಜೀವಿತದ ಸಕಲ ನಿರ್ಧಾರಗಳನ್ನು ಮಾಡುವವನಾಗಿದ್ದಾನೆ. ಹೇಗೆ ಪವಿತ್ರಾತ್ಮನು ಚಲಿಸ್ತಾರೋ ಹಾಗೆ ಆ ವ್ಯಕ್ತಿ ಚಲಿಸ್ತಾನೆ. ಆತನ ಆಲೋಚನೆ, ಆತನ ಉದ್ದೇಶ, ಯೋಜನೆಗಳೆಲ್ಲ
ಪವಿತ್ರಾತ್ಮನಿಗೆ ಸರೆಂಡರ್ ಆಗಿರ್ತದೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಅವನ ಜೀವನಕ್ಕೆ ಒಡೆಯನಾಗಿ, ಅವನ ಮುಂಬಾಲಕನಾಗಿ, ನಾಯಕನಾಗಿ ನಟಿಸ್ತಾ ಇರ್ತಾನೆ. ಇದು ಬಹಳ ದೊಡ್ಡ ವ್ಯತ್ಯಾಸ. ಪವಿತ್ರಾತ್ಮ ನಮ್ಮ ಒಳಗಿರುವುದಕ್ಕೂ ನಾವು ಪವಿತ್ರಾತ್ಮನಲ್ಲಿ ಇರುವುದಕ್ಕೂ ವ್ಯತ್ಯಾಸ ಇದೆ. ಸೊ ಪವಿತ್ರಾತ್ಮ ನಮ್ಮಲ್ಲಿ ಇರುವಂಥದ್ದು ನಮ್ಮ ಆತ್ಮಿಕ ಬದುಕಿನ ಆರಂಭ. ನಾವು ಪವಿತ್ರಾತ್ಮನಲ್ಲಿ ನೆಲೆಗೊಳ್ಳಿರುವಂಥದ್ದು ನಮ್ಮ ಫೈನಲ್ ಡೆಸ್ಟಿನೇಷನ್. ಅದು ದೇವರು ಬಯಸುವಂಥದ್ದು. ಯೇಸು ಹೇಳ್ತಾರೆ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿರಬೇಕು ಎಂಬುದಾಗಿ. ಸೊ ನಮ್ಮ ಒಳಗೆ ಪವಿತ್ರಾತ್ಮನು, ನಾವು ಪವಿತ್ರಾತ್ಮನಲ್ಲಿ ನೆಲೆಗೊಂಡಿರಬೇಕು. ಹಲ್ಲೆಲೂಯಾ. ಸೊ ಈಗ ನೀವು ನೋಡಬಹುದು, ಪವಿತ್ರ ಆತ್ಮನ ಸಹ ನಾನು ಹೇಗೆ ಹೊಂದಿಕೊಳ್ಳುವುದು ಎಂಬುದಾಗಿ ಈ ಸಂದೇಶನ ಕೇಳುವ ನಿಮ್ಮಲ್ಲಿ ಆಲೋಚನೆಗಳು ಬಂದಿರಬಹುದು. ನೀವು ಈಗಾಗಲೇ ಅನೇಕರು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡಿರ್ಬೋದು. ಆದರೆ ನಿಮಗೆ ಅನೇಕರಿಗೆ ಎಣಿಸಬಹುದು, ನಾನು ಪವಿತ್ರ ಆತ್ಮ ಸ್ನಾನ ಹೊಂದಿದ್ದೇನಾ, ಅಥವಾ ನಾವು ಪವಿತ್ರ ಆತ್ಮ ಸ್ನಾನವನ್ನು ಹೇಗೆ ಹೊಂದಿಕೊಳ್ಳುವುದು ಎಂಬುದಾಗಿ. ಸೊ ನಮಗೆ ಪವಿತ್ರ ಆತ್ಮನ ಸ್ನಾನವನ್ನು ಕೊಡುವ ಆತನು ಯೇಸು ಕ್ರಿಸ್ತನು. ನಾವು ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 11ನೇ ವಚನ ಓದುವ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳುವುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಅಂದರೆ ಯೇಸು ಸ್ವಾಮಿಯ ಬಗ್ಗೆ ಸ್ನಾನಿಕನಾದ ಯೋಹಾನನು ಸಾಕ್ಷಿ ಹೇಳ್ತಾನೆ, ನಾನು ನಿಮಗೆ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಕೊಡಿಸಿದ್ದೇನೆ, ಆದರೆ ನನ್ನ ಹಿಂದೆ ಬರುವ ಆತನ ಕರಗಳನ್ನು ಕೂಡ ನಾನು ಹೊರಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ. ಆತನು ನಿಮ್ಮನ್ನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಮಗೆ ಪವಿತ್ರಾತ್ಮನ ಸ್ನಾನ ಕೊಡಿಸುವಂಥದ್ದು ಯೇಸು ಕ್ರಿಸ್ತನು. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 4 ಮತ್ತು 5ನೇ ವಚನ ಓದುವ. ಹೇಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ, ಅಂದರೆ ಯೇಸು ಕ್ರಿಸ್ತನು, ಯೇಸು ಸ್ವಾಮಿ ಈಗ ಸತ್ತು ಉಣಲ್ಪಟ್ಟ ನಂತರ ತಿರುಗಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮೊದಲು ಶಿಷ್ಯರೊಂದಿಗೆ ಮಾತನಾಡ್ತಿದ್ದಾರೆ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಯೇಸು ಹೇಳ್ತಾರೆ, ನಿಮಗೆ ಯೋಹಾನ್ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದ್ದಾರೆ. ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನಿಮಗೆ ಇನ್ನು ಮುಂದೆ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು ಎಂಬುದಾಗಿ. ಹಲ್ಲೆಲೂಯಾ. ಈಗ ನಾವು ನೋಡುವ ಪವಿತ್ರಾತ್ಮನ ಸ್ನಾನ ಆದದಕ್ಕೆ ಗುರುತುಗಳು ಏನು ಎಂಬುದಾಗಿ. ಪವಿತ್ರಾತ್ಮನ ಸ್ನಾನ ಆಗಿದ ಇಲ್ಲವಾ ಎಂಬುದಕ್ಕೆ ಗುರುತುಗಳು ಏನು ಎಂಬುದಾಗಿ ನಾವು ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15 ಮತ್ತು 18ನೇ ವಚನ ನೋಡುವ. ಒಬ್ಬನು ನಂಬಿ ದೀಕ್ಷಾಸ್ನಾನ ಹೊಂದಿದ ನಂತರ ಅವನಿಗೆ ಪವಿತ್ರಾತ್ಮನ ಸ್ನಾನ ಆಗಿರುವುದಕ್ಕೆ ಗುರುತುಗಳು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಆಮೇಲೆ ಅವರಿಗೆ, ನೀವು ಲೋಕದೆಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ಯಾವ ಸೂಚಕ ಕಾರ್ಯ ಅಂದರೆ, ಒಬ್ಬನು ನಂಬಿ ದೀಕ್ಷಾ ಸ್ನಾನ, ನಾನು ಬಿಲೀವರ್ ಎಂಬುದಕ್ಕೆ ಅವನಿಗಿರುವ ಗುರುತುಗಳು ಏನು ಎಂಬುದಾಗಿ. ಸೊ ನಂಬುವವನಲ್ಲಿ ಈ ಸೂಚಕ ಕಾರ್ಯಗಳು ಉಂಟಾಗುವು. ನನ್ನ ಹೆಸರು ಹೇಳಿ ದೆವ್ವಗಳನ್ನು ಬಿಡಿಸುವರು, ಅಂದರೆ ಯೇಸುವಿನ ಹೆಸರಿನಲ್ಲಿ ಬಿಡಿಸುವರು. ಹೊಸ ಭಾಷೆಗಳನ್ನು ಮಾತನಾಡುವರು, ಅಂದರೆ ಅನ್ಯ ಭಾಷೆ, ಪರಲೋಕದ ಭಾಷೆ. ಹಾವುಗಳನ್ನು ಎತ್ತುವರು. ವಿಷ ಪದಾರ್ಥವನ್ನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು ಎಂಬುದಾಗಿ. ಇಲ್ಲಿ 5 ಸೈನ್ಸ್ಗಳನ್ನು ನೋಡ್ತೇವೆ. ಒಬ್ಬ ಬಿಲೀವರ್, ಒಬ್ಬನು ವಿಶ್ವಾಸಿ, ನಂಬುವವನಲ್ಲಿ ಈ 5 ಸೈನ್ಸ್ಗಳನ್ನು ನಾವು ನೋಡ್ತೇವೆ. ಯೇಸುವಿನ ಹೆಸರಿನ ದೆವ್ವ ಬಿಡಿಸುವಂಥದ್ದು, ಹೊಸ ಭಾಷೆ, ಅನ್ಯ ಭಾಷೆ ಮಾತನಾಡುವಂಥದ್ದು, ಹಾವುಗಳನ್ನು ಎತ್ತುವಂಥದ್ದು, ವಿಷ ಪದಾರ್ಥವನ್ನು ತಿಂದರೆ ಅವನಿಗೆ ಏನೂ ಆಗುವುದಿಲ್ಲ, ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದರೆ ಅವರಿಗೆ ಸ್ವಸ್ಥವಾಗ್ತದೆ. ಸೊ ಈ 5 ಸಿಂಬಲ್ಗಳನ್ನು ನಾವು ನೋಡ್ತೇವೆ. ನಾವು ನೋಡುವಾಗ ಬಹಳ ಮುಖ್ಯವಾಗಿ ಈಗ ಹಾವುಗಳನ್ನು ಎತ್ತಲಿಕ್ಕೆ ಹೋಗುವುದು ಅಂತ ಹೇಳಿದರೆ, ಸೊ ಈ ವಾಕ್ಯ ಭಾಗವನ್ನು ವಿವರಿಸಲಿಕ್ಕೆ ತುಂಬ ಸಮಯ ಹೋಗ್ತದೆ. ನಾವು ಒಂದು ದ್ವೀಪದಲ್ಲಿ ಅಪೊಸ್ತಲನ ಪೌಲನಿಗೆ ಹಾವು ಕಡಿದಾಗ ಆ ಊರಿನವರು ಎಣಿಸ್ತಾರೆ, ಇವನು ಸತ್ತು ಹೋಗ್ತಾನೆ ಎಂಬುದಾಗಿ. ಆದರೆ ಅವನದನ್ನು ಕೆಡವಿ ಬೆಂಕಿಗೆ ಹಾಕಿಬಿಡ್ತಾನೆ. ಓಕೆ. ಸೊ ಹಾಗಾಗಿ ಒಬ್ಬರ ಒಳಗೆ ದೇವರ ಅಭಿಷೇಕ, ದೇವರ ಶಕ್ತಿ ಹರಿತಾ ಇರುವಾಗ ಅಲ್ಲಿ ನಾವು ನೋಡ್ತೇವೆ ವಿಷ ಪದಾರ್ಥ, ವಿಷಕ್ಕೂ ಅಲ್ಲಿ ಕಾರ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಹಾಗಂತ ಹೇಳಿ ನಾವು ಹಾವುಗಳನ್ನು ಎತ್ತಲಿಕ್ಕೆ ಕೈ ಇದು ಮಾಡಲಿಕ್ಕೆ ಹೋಗೋದಂತಲ್ಲ. ನನ್ನ ಆ ವಾಕ್ಯ ಸಂದೇಶದ ಮರ್ಮ ಏನಂತ ಹೇಳಿದರೆ, ಅಂಥ ಎಲ್ಲ ವಿಷಯದ ಸಂಗತಿಗಳು, ಕೇಡುಗಳು ಒಬ್ಬನ ಸಮೀಪಕ್ಕೂ ಬರುವುದಿಲ್ಲ ಎಂಬುದಾಗಿ ಅದರ ಗೂಢಾರ್ಥವಾಗಿದೆ.
ವಿಷ ಪದಾರ್ಥವೇನು ತಿಂದರೆ ಎಂಬುದಾಗಿ ನಾವು ಅದನ್ನು ಟೆಸ್ಟ್ ಮಾಡಲಿಕ್ಕೆ ಏನು ವಿಷ ಆಗಿ ತಿನ್ನುವುದಲ್ಲ. ಅಂದರೆ ಬೇರೆ ಯಾವುದೇ ರೀತಿಯ ವ್ಯಕ್ತಿಗಳು ಮೋಸದ ಮೂಲಕ ಅದರಲ್ಲಿ ಮಂತ್ರ ತಂತ್ರಗಳನ್ನು ಮಾಡಿ ತಿನ್ನಿಸ್ಲಿಕ್ಕೆ ನೋಡಿದ್ರು ಕೂಡ ನೀವು ಅದರ ಮೇಲೆ ಕೈಗಳಂಟು ಪ್ರಾರ್ಥನೆ ಮಾಡುವಾಗ ಅದರ ಎಲ್ಲ ಶಕ್ತಿಗಳು ನಲ್ಲಿಫೈ ಆಗ್ತದೆ, ಕ್ಯಾನ್ಸಲ್ ಆಗ್ತದೆ. ಹಲ್ಲೆಲೂಯಾ. ಸೊ ಅದು ನಿಮ್ಮ ಜೀವಿತವನ್ನು ಎಫೆಕ್ಟ್ ಮಾಡುವುದೇ ಇಲ್ಲ ಎಂಬುದಾಗಿ ವಾಕ್ಯದ ಅರ್ಥವಾಗಿದೆ. ಸೊ ಯೇಸುವಿನ ಹೆಸರಿನಲ್ಲಿ ಬಿಡಿಸುವಂಥದ್ದು, ಹೊಸ ಭಾಷೆ ಅನ್ಯ ಭಾಷೆ ಮಾತಾಡೋದು, ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಗುಣ ಆಗುವಂಥದ್ದು. ಹಲ್ಲೆಲೂಯಾ. ಸೊ ಈ ಸೈನ್ಗಳು ಒಬ್ಬನಲ್ಲಿ ಕಂಡು ಬರ್ತದೆ. ಇದರಲ್ಲಿ ಯಾವುದಾದ್ರೂ ಒಂದಾದ್ರೂ ನಾವೀಗ ನಾನು ಭಾರತ ದೇಶದ ಪ್ರಜೆ ಎನ್ನುವುದು ಹೇಳುವುದಾದರೆ ನಾವು ನಮಗೆ ಒಂದು ಆಧಾರ್ ಕಾರ್ಡ್ ತೋರಿಸಬೇಕು, ಅಥವಾ ವೋಟರ್ ID ತೋರಿಸಬೇಕು, ಅಥವಾ ನಾವು ಪಾಸ್ಪೋರ್ಟ್ ತೋರಿಸಬೇಕು, ರೇಷನ್ ಕಾರ್ಡ್ ತೋರಿಸಬೇಕು, ಯಾವುದಾದ್ರೂ ಒಂದು ನಾವು ತೋರಿಸಬೇಕು. ನಾನು ಭಾರತ ದೇಶದ ಪ್ರಜೆ, ಸಿಟಿಸನ್ ನಾವು ಬಾಯಲ್ಲಿ ಹೇಳಿದರೆ ಆಗುವುದಿಲ್ಲ. ಸೇಮ್ ವೇ ನಾನು ಬಿಲೀವರ್, ನಾನು ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದೇನೆ ಎಂಬುದಾಗಿ ಹೇಳುವುದಾದರೆ ನಾವು ಯಾವುದಾದ್ರೂ ಇದರಲ್ಲಿ ಒಂದನ್ನು ತೋರಿಸಬೇಕು. ಹೊಸ ಭಾಷೆಯನ್ನು ಮಾತಾಡಬೇಕು, ಅಥವಾ ನಮ್ಮ ಮೂಲಕ ರೋಗಿಗಳು ಹೀಲಾಗಬೇಕು, ದೆವ್ವ ಬಿಟ್ಟು ಹೋಗಬೇಕು, ಈ ಎಲ್ಲ ಯಾವುದಾದ್ರೂ ಸೈನನ್ನು ನಾವು ತೋರಿಸಬೇಕು. ನಮ್ಮನ್ನು ನಾವು ಬಿಲೀವರ್ ಎಂಬುದಾಗಿ ನಮಗೆ ಗುರುತಿಸ್ಕೊಳ್ಳಿಕ್ಕೆ ಇದು ನಮಗೆ ಈ ಸೈನ್, ಈ ಗುರುತು ಏನಂತ ಹೇಳಿದರೆ ನಮಗೆ ಕನ್ಫರ್ಮೇಷನ್, ನಾನು ಪವಿತ್ರ ಆತ್ಮನ ಸ್ನಾನವನ್ನು ಹೊಂದಿದ್ದೇನೆ ಎಂಬುದಕ್ಕೆ. ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯವನ್ನು ನೋಡುವ. ಅಲ್ಲಿ ಯೇಸು ಸ್ವಾಮಿ 1ನೇ ಅಧ್ಯಾಯದಲ್ಲಿ ಹೇಳಿದರು, ನಿಮಗೆ ಈಗ ಪವಿತ್ರ ಆತ್ಮನ ಸ್ನಾನ ಆಗುವುದು ಎಂಬುದಾಗಿ ಹೇಳಿದರು. ಅದು ಹೇಗೆ ಆಯಿತು, ಅದರ ಮ್ಯಾನಿಫೆಸ್ಟೇಷನ್, ಅದರ ಕಾರ್ಯ ಹೇಗೆ ಕಂಡು ಬಂತು ಎಂಬುದನ್ನು ನೋಡುವ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1-4 ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬರುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯೆಲ್ಲ ತುಂಬಿಕೊಂಡಿತ್ತು. ಅದಲ್ಲದೆ ಉರಿಯುವಂಥದ ನಾಲಿಗೆಯನ್ನು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತ್ಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ. ಇಲ್ಲಿ ನಾವು ಯೇಸು ಸ್ವಾಮಿ ಹೇಳಿದ ಹಾಗೆ ನಿಮಗೆ ಇನ್ನು ಸ್ವಲ್ಪ ದಿವಸದಲ್ಲಿ ಪವಿತ್ರ ಆತ್ಮನ ಸ್ನಾನ ಆಗ್ತದೆ ಎಂಬುದಾಗಿ ಹೇಳಿದಾಗ, ಪಂಚಶತಮ ಅವರು ಪ್ರಾರ್ಥನೆ ನಿರತರಾಗಿರುವಾಗ ಪಂಚಶತಮ ಹಬ್ಬದ ದಿವಸದಂದು ಅವರಿಗೆ ಪವಿತ್ರ ಆತ್ಮನ ಸ್ನಾನ ಆಗ್ತದೆ. ಅದರ ಎವಿಡೆನ್ಸ್, ಅದರ ಗುರುತು ಏನಂತ ಹೇಳಿದ್ರೆ ಅವರು ನಾನಾ ಭಾಷೆಯಲ್ಲಿ ಮಾತನಾಡಿದರು. ಸೊ ಈಗ ಪವಿತ್ರ ಆತ್ಮನ ಸ್ನಾನ ಆಗಿದೆಯಾ ಎಂಬುದಾಗಿ ಗುರುತು ಏನಂತ ಹೇಳಿದ್ರೆ ಹೊಸ ಭಾಷೆಯಲ್ಲಿ, ಅನ್ಯ ಭಾಷೆಯಲ್ಲಿ ಮಾತನಾಡುವಂಥದ್ದು. ಇದು ಸತ್ಯವೇದದಲ್ಲಿರುವ ಗುರುತು. ನಾವು ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 44 ಓದುವ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನು ಆಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಕೊರ್ನೇಲ್ಯನ ಮನೆಯಲ್ಲಿ ಪೇತ್ರನು ಉಪದೇಶ ಮಾಡ್ತಾ ಇರುವಾಗ ಅದೇ ಸಂದರ್ಭದಲ್ಲಿ ಅಲ್ಲಿರುವ ಜನರ ಮೇಲೆಲ್ಲ ಪವಿತ್ರಾತ್ಮನ ಸ್ನಾನ ಆಯಿತು. ಅವರು ನಾನಾ ಭಾಷೆಗಳನ್ನು ಮಾತನಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ 14-17 ನೋಡುವ. ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿ ಕಳಿಸಿದನು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕೆಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನ ದೀಕ್ಷಾಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಸಮಾರ್ಯ ಪಟ್ಟಣಕ್ಕೆ ಫಿಲಿಪ್ಪನು ಹೋಗಿ ಸುವಾರ್ತೆಯನ್ನು ಸಾರ್ತಾರೆ. ಸುವಾರ್ತೆಯನ್ನು ಸಾರಿದಾಗ ಅಲ್ಲಿ ಜನರು ಸುವಾರ್ತೆಯನ್ನು ನಂಬಿ ದೀಕ್ಷಾಸ್ನಾನ ತೆಗೆದುಕೊಳ್ತಾರೆ. ಇಲ್ಲಿ ನಾವು ನೋಡಿದಾಗ ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ಆ ಊರಿಗೆ ಅಪೊಸ್ತಲರು ಬರ್ತಾರೆ. ಬಂದು ದೀಕ್ಷಾಸ್ನಾನ ತೆಗೆದುಕೊಂಡವರ ಮೇಲೆ ಹಸ್ತವನ್ನಿಟ್ಟು ಅವರಿಗೆ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಪವಿತ್ರಾತ್ಮ ವರ ಅಥವಾ ಪವಿತ್ರಾತ್ಮನ ಸ್ನಾನವನ್ನು ಅವರು ಹೊಂದಿಕೊಳ್ತಾರೆ. ಹಲ್ಲೆಲೂಯಾ. ಅವರು ದೀಕ್ಷಾಸ್ನಾನ ಮಾತ್ರ ಮಾಡಿಸಿಕೊಂಡಿದ್ರು. ಅವರಿಗೆ ಪವಿತ್ರಾತ್ಮ ಸ್ನಾನ ಆಗಬೇಕು ಎಂಬುದಾಗಿ ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡಿದರು. ಆಗ ಅವರಿಗೆ ಪವಿತ್ರಾತ್ಮನ ಸ್ನಾನವಾಯಿತು ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ನಾವು ನೋಡ್ತೇವೆ. ನೀರಿನ ದೀಕ್ಷಾ ಸ್ನಾನ ಮಾತ್ರವಲ್ಲ, ಪವಿತ್ರಾತ್ಮನ ಸ್ನಾನ ಕೂಡ ಆಗಲೇಬೇಕು. ಅದು ಅಗತ್ಯ, ಅದು ಮಸ್ಟ್. ಇಲ್ಲಿ ನಾವು ವಾಕ್ಯದಲ್ಲಿ ನೋಡಿದ್ದೇವೆ. ಅಂದರೆ ಗುರುತುಗಳು ಏನೆಂಬುದಾಗಿ ನೋಡಿದ್ದೇವೆ. ಈಗ ನೀವು ನಿಮ್ಮನ್ನೇ ನೀವು ವಿವೇಚಿಸಿಕೊಳ್ಬೇಕು. ಈ ವಾಕ್ಯದ ಆಧಾರದ ಮೇಲೆ ನಾನು ನೀರಿನ ದೀಕ್ಷಾ ಸ್ನಾನ ಮಾತ್ರ ತೆಗೆದುಕೊಂಡಿದ್ದೇನಾ, ನನಗೆ ಪವಿತ್ರಾತ್ಮನ ಸ್ನಾನ ಆಗಿದೆಯಾ ಇಲ್ಲವಾ ಎಂಬುದಾಗಿ ಈ ವಾಕ್ಯದ ಸತ್ಯತೆ ಅಡಿಯಲ್ಲಿ ನಿಮ್ಮನ್ನು ವಿವೇಚಿಸಿಕೊಳ್ಳಿರಿ.
ಯಾಕೆಂದರೆ ನಾವು ನಮ್ಮ ಆಯ್ಕೆಯನ್ನು ದೃಢಪಡಿಸಿಕೊಳ್ಬೇಕು. ಪರಲೋಕ ಪ್ರವೇಶಕ್ಕೆ ಯೇಸು ಸ್ವಾಮಿ ಹೇಳಿದಾಗೆ ಒಬ್ಬ ನೀರಿನಿಂದಲೂ ಆತ್ಮದಿಂದಲೂ ತಿರುಗಿ ಹುಟ್ಟಲೇಬೇಕು. ಆ ನೀರಿನಲ್ಲಿ ತಿರುಗಿ ಹುಟ್ಟುವ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ನಾವು ಪವಿತ್ರಾತ್ಮನ ತಿರುಗಿ ಹುಟ್ಟುವುದು ಅಥವಾ ಪವಿತ್ರಾತ್ಮನ ಸ್ನಾನ ಮತ್ತು ಅದರ ಗುರುತುಗಳನ್ನು ಕೂಡ ಈ ವಾಕ್ಯ ಭಾಗದಲ್ಲಿ ಧ್ಯಾನ ಮಾಡಿದ್ದೇವೆ. ಸೊ ಪವಿತ್ರಾತ್ಮನ ಸ್ನಾನ ಒಬ್ಬನ ಪಾಪರಹಿತ ಜೀವಿತವನ್ನು ಮಾಡಲಿಕ್ಕೆ ಬಲವನ್ನು ಕೊಡ್ತದೆ. ಅವನ ಪಾಪರಹಿತ ಜೀವಿತವನ್ನು ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನು ಕೊಡ್ತದೆ. ಸೊ ಈ ಪವಿತ್ರಾತ್ಮ ಸ್ನಾನ ಎನ್ನುವಂಥದ್ದು ನಾವು ಪದೇ ಪದೇ ಹೊಂದಿಕೊಳ್ಬೇಕು. ಎವ್ರಿ ಡೇ, ಮೇ ಬಿ ಎವ್ರಿ ಡೇ, ಸಾಧ್ಯವಾದರೆ ಎವ್ರಿ ಡೇ. ಇಲ್ಲಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಅವರು ಪವಿತ್ರಾತ್ಮನಿಂದ ಭರಿತರಾದರು. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ಕೂಡ ನಾವು ಧ್ಯಾನ ಮಾಡ್ತೇವೆ, ಅವರು ಪುನಃ ಪವಿತ್ರಾತ್ಮ ಭರಿತರಾದರು. ಸೊ ನೀರಿನ ದೀಕ್ಷಾ ಸ್ನಾನ ನಾವು ನೋಡುವಾಗ ಒಂದೇ ಬಾರಿ, ಇಲ್ಲಿ ನಾವು ನೋಡುವಾಗ ಪವಿತ್ರಾತ್ಮ ಸ್ನಾನ ನಾವು ಪದೇ ಪದೇ ಹೊಂದಿಕೊಳ್ಬೇಕು. ದೇವರ ಬಲದಿಂದ ನಮ್ಮನ್ನು ನಾವು ತುಂಬಿಸಿಕೊಳ್ಬೇಕು. ನಾವೀಗ ನೋಡುವ ಪವಿತ್ರಾತ್ಮನು ನಮ್ಮಲ್ಲಿರುವುದಕ್ಕೂ ನಾವು ಪವಿತ್ರಾತ್ಮನಲ್ಲಿ ನೆಲೆಗೊಂಡಿರುವುದಕ್ಕೂ ಏನು ವ್ಯತ್ಯಾಸ ಎಂಬುದಾಗಿ ಒಂದು ಉದಾಹರಣೆ ಮೂಲಕ, ಒಂದು ಇಲಿಸ್ಟ್ರೇಷನ್ನ ಮೂಲಕ ಅದನ್ನು ನೋಡುವ. ಈಗ ನಾವಿಲ್ಲಿ ಒಂದು ಎಂಟಿ ಗ್ಲಾಸ್ ತೆಗೆದುಕೊಂಡಿದ್ದೇನೆ, ಮತ್ತೊಂದು ಮಗ್ಗಿನಲ್ಲಿ ನೀರು ತೆಗೆದುಕೊಂಡಿದ್ದೇನೆ. ಈಗ ನಾವು ಸದ್ಯಕ್ಕೆ ನಾವು ಉದಾಹರಣೆಯಾಗಿ ಧ್ಯಾನ ಮಾಡುವ ಈ ಗ್ಲಾಸ್ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಈಗ ಒಬ್ಬನು ತನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದಿ ದೀಕ್ಷಾಸನ ತೆಗೆದುಕೊಂಡಾಗ ಪವಿತ್ರಾತ್ಮನು ಆತನ ಒಳಗೆ ಬಂದು ವಾಸ ಮಾಡ್ತಾರೆ. ಸೊ ಇದರಲ್ಲಿರುವ ನೀರು ಅದು ಪವಿತ್ರಾತ್ಮನಿಗೆ ಹೋಲಿಕೆ ಎಂಬುದಾಗಿ ನಾವು ಧ್ಯಾನ ಮಾಡುವ. ಸೊ ಒಬ್ಬನು ಪಾಪಗಳಿಗೆ ಪಶ್ಚಾತ್ತಾಪ ಪಡ್ತಾನೆ, ನೀರಿನಲ್ಲಿ ಮುಳುಗಿ ದೀಕ್ಷಾಸನ ತೆಗೆದುಕೊಂಡಾಗ ಪವಿತ್ರಾತ್ಮನು ಆತನ ಒಳಗೆ ಬಂದು ವಾಸ ಮಾಡ್ತಾರೆ. ನಂತರ ಆ ವ್ಯಕ್ತಿ ಆ ದೇವರ ಸಭೆಯಲ್ಲಿ, ದೇವರ ಜನರ ಅನ್ಯೋನ್ಯತೆಯಲ್ಲಿ, ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಆತನು ಆರಾಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇರುವಾಗ ದೇವರು ಅವನನ್ನು ತುಂಬಿಸ್ತಾ ಇರ್ತಾರೆ. ದೇವರ ವಾಕ್ಯದ ಪ್ರಕಟಣೆಯಿಂದ, ಪವಿತ್ರ ಆತ್ಮನಿಂದ ತುಂಬಿಸ್ತಾ ಇರ್ತಾರೆ. ಹಲ್ಲೆಲೂಯ. ಸೊ ಹೀಗೆ ಆತನು ಮುಂದೆ ಮುಂದೆ ಹೋಗ್ತಾ ಇರುವಾಗ ಒಂದು ಹಂತದಲ್ಲಿ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ಪವಿತ್ರ ಆತ್ಮನಲ್ಲಿ ಮುಳುಗಿಸ್ತಾರೆ. ಸೊ ಇಲ್ಲಿ ನಾವು ನೋಡುವಾಗ ಆ ವ್ಯಕ್ತಿ ಸಂಪೂರ್ಣವಾಗಿ ಈಗ ಪವಿತ್ರಾತ್ಮನಲ್ಲಿ ಇದ್ದಾನೆ. ಈಗ ನಾವು ನೋಡುವಾಗ ಆ ವ್ಯಕ್ತಿ ಕಾಣುವುದಿಲ್ಲ, ಖಾಲಿ ಪವಿತ್ರಾತ್ಮನು ಮಾತ್ರ ಕಾಣುವುದು. ಆತನ ಯಾವ ಐಡೆಂಟಿಟಿ ಇಲ್ಲ. ಈಗ ನಾವು ಇದಕ್ಕೆ ಇರುವ ವ್ಯತ್ಯಾಸ ಏನಂತ ಹೇಳಿದ್ರೆ, ಈಗ ನಾನು ಇನ್ನೊಂದು ಗ್ಲಾಸ್ ಅನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ನಾವು ನೋಡುವಾಗ ವ್ಯಕ್ತಿಯಲ್ಲಿ ಪವಿತ್ರಾತ್ಮನಿರುವುದು, ವ್ಯಕ್ತಿಯ ಒಳಗೆ ಪವಿತ್ರಾತ್ಮನಿರುವುದು. ಇಲ್ಲಿ ಪವಿತ್ರಾತ್ಮನ ಒಳಗೆ ಆ ವ್ಯಕ್ತಿ ಇರುವುದು, ಪವಿತ್ರಾತ್ಮನಲ್ಲಿ ಆ ವ್ಯಕ್ತಿ ನೆಲೆಗಾಗಿರುವುದು. ಪವಿತ್ರಾತ್ಮನ ಸ್ನಾನ ಆದ ಸಿಂಬಲ್ ಇಲ್ಲಿ ನನ್ನ ಬಲಗಡೆಯಲ್ಲಿದೆ. ಇಲ್ಲಿ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯ ಒಳಗೆ ವಾಸ ಮಾಡು. ಈಗ ವ್ಯತ್ಯಾಸ ಏನಂತ ಹೇಳಿದ್ರೆ, ನಾನೀಗ ಈ ಗ್ಲಾಸನ್ನು ಅಲ್ಲಾಡಿಸುವಾಗ ಅದರ ಒಳಗಿರುವ ನೀರು ಅಲ್ಲಾಡ್ತಾ ಇದೆ. ಓಕೆ, ಸೊ ಅದರ ಅರ್ಥ ಏನಂದ್ರೆ ಒಬ್ಬ ವ್ಯಕ್ತಿಯ ಒಳಗೆ ಪವಿತ್ರಾತ್ಮನು ಇರುವುದಂತ ಹೇಳಿದ್ರೆ ಆ ವ್ಯಕ್ತಿ ಚಲಿಸಿದ ಹಾಗೆ ಪವಿತ್ರಾತ್ಮನು ಚಲಿಸುವುದು. ಆ ವ್ಯಕ್ತಿಗೆ ಪವಿತ್ರಾತ್ಮನ ಸ್ವರ ಕೇಳಿ ಮುಂದೆ ಹೋಗ್ಲಿಕ್ಕೆ ಮನಸ್ಸಾದ್ರೆ ನಂತರ ಅಲ್ಲಿ ಪವಿತ್ರಾತ್ಮನ ಕಾರ್ಯ ಕಂಡು ಬರುವಂಥದ್ದು. ಸೊ ವ್ಯಕ್ತಿ ಮೂವ್ ಆಗ್ತಾನೆ, ನಂತರ ಅಲ್ಲಿರುವ ಪವಿತ್ರಾತ್ಮ ನೀರು ಮೂವ್ ಆಗ್ತದೆ. ಇಲ್ಲಿ ಹಾಗೆಲ್ಲ, ಇಲ್ಲಿ ನಾವು ನೋಡುವಾಗ ನೀರು ಹಲ್ಲಾಡಿದ ಹಾಗೆ ಒಳಗಿರುವ ಗ್ಲಾಸ್ ಹಲ್ಲಾಡ್ತದೆ. ಸೊ ಈ ವ್ಯಕ್ತಿಯ ಜೀವಿತ ಸಂಪೂರ್ಣವಾಗಿ ಪವಿತ್ರಾತ್ಮನ ಕಂಟ್ರೋಲ್ನಲ್ಲಿ, ಹತೋಟಿಯಲ್ಲಿದೆ. ಪವಿತ್ರಾತ್ಮನು ಮೂವ್ ಆದಾಗೆ ಆ ವ್ಯಕ್ತಿ ಮೂವ್ ಆಗ್ತಾನೆ, ಚಲಿಸ್ತಾನೆ. ಹಲ್ಲೆಲೂಯ. ಸೊ ಇದು ವ್ಯತ್ಯಾಸ ಇರೋದು ಎರಡು ಜೀವಿತಕ್ಕೆ. ಇಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಲ್ಲಿ ವಾಸ ಮಾಡ್ತಾ ಇರುವಾಗ ಆ ವ್ಯಕ್ತಿ ಪವಿತ್ರಾತ್ಮನ ಒಡೆತನದಲ್ಲಿರುವುದಿಲ್ಲ. ಆ ವ್ಯಕ್ತಿ ಮೂವ್ ಆದಾಗೆ ಪವಿತ್ರಾತ್ಮನು ಚಲಿಸುವುದು. ಆದರೆ ಒಬ್ಬನು ಪವಿತ್ರಾತ್ಮನ ಒಳಗೆ ನೆಲೆಗೊಂಡಿರುವಾಗ ಪವಿತ್ರಾತ್ಮನು ಹೇಗೆ ಚಲಿಸ್ತಾನೋ ಹಾಗೆ ಆ ವ್ಯಕ್ತಿ ಚಲಿಸ್ತಾನೆ. ಅಂದರೆ ಪವಿತ್ರಾತ್ಮನ ಅವನ ಜೀವಿತಕ್ಕೆ ಸಂಪೂರ್ಣವಾಗಿ ಒಡೆಯನಾಗಿರ್ತಾನೆ. ಹಲ್ಲೆಲೂಯ. ನಾವೀಗ ಪ್ರಾರ್ಥನೆ ಮಾಡ್ತೇನೆ. ನೀವೀಗ ನಂಬುವುದಾದರೆ ಇದೇ ಸಮಯದಲ್ಲಿ ಪವಿತ್ರಾತ್ಮ ನಿಮ್ಮ ಮೇಲೆ ಇಳಿದು ಬರಲಿಕ್ಕಿದ್ದಾರೆ. ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಕಾರ್ಯ ಮಾಡ್ತಾರೆ. ಪವಿತ್ರಾತ್ಮ ಸ್ಥಾನವನ್ನು ಈಗ ನೀವು ಹೊಂದಿಕೊಳ್ಳಿಕ್ಕಿದ್ದೀರಿ. ನಾನಾ ಭಾಷೆಯನ್ನು ಮಾತನಾಡ್ತೀರಾ, ಪ್ರವಾದಿಸ್ತೀರಾ. ನೀವು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತದೆ ಎಂಬುದಾಗಿ ವಾಕ್ಯವಿರ್ತದೆ. ದೇವರಿಗೆ ಯಾವ ಡಿಸ್ಟೆನ್ಸ್ ಇಲ್ಲ. ನಾವು ಇಲ್ಲಿ ಪ್ರಾರ್ಥನೆ ಮಾಡುವುದಾಗಲೇ, ನೀವೆಲ್ಲಿ ಕುಳಿತುಕೊಂಡಿದ್ದೀರೋ, ಎಲ್ಲಿ ಈಗ ಸಂದೇಶವನ್ನು ಕೇಳ್ತಾ ಇದ್ದೀರೋ, ಈಗಲೇ ಇದೇ ಸಮಯದಲ್ಲಿ ಪವಿತ್ರಾತ್ಮನ ಸ್ಥಾನ ನಿಮಗೆ ಆಗ್ಲಿಕ್ಕಿದೆ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲಿಕ್ಕಿದ್ದಾರೆ. ನೀವು ಅಭಿಷೇಕವನ್ನು ಹೊಂದಿಕೊಳ್ತೀರಾ. ಲೆಟ್ ಅಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ.
Thank you, Lord. Thank you, Jesus. Thank you, Holy Spirit. Shikala, Ribandara, Harala, Shakandara, Uda, Rikala, Ribandara, Shokulu, Robonduru, Shaba. Hallelujah, Hallelujah. ಮಹಾಪರಿಶುದ್ಧನು, ಅದ್ವಿತೀಯನು, ಮಹೋನ್ನತನು, ಸರ್ವಶಕ್ತನು, ಸರ್ವಶ್ರೇಷ್ಠನಾಗಿರುವ ಭೂಪರಲೋಕಗಳ ಒಡೆಯನೇ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿರು ಸ್ವಾಮಿ. ತಂದೆ, ಈ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ ಸ್ವಾಮಿ. ಪವಿತ್ರ ಆತ್ಮನ ಸ್ನಾನ, ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್ ಎಂಬ ಈ ವಿಷಯದಲ್ಲಿ ಸ್ವಾಮಿ ನಿಮ್ಮ ಜನರೊಂದಿಗೆ ಮಾತನಾಡುವಂತೆ ನೀವು ಕೃಪೆ ಕೊಟ್ಟದಕ್ಕಾಗಿ, ಸಮಯ ಕೊಟ್ಟದಕ್ಕಾಗಿ ಸ್ತೋತ್ರ ತಂದೆ. ಹಲ್ಲೆಲೂಯಾ ಅಪ್ಪ. ಸ್ವಾಮಿ ಸಮಯದಲ್ಲಿ ಸ್ವಾಮಿ ಪವಿತ್ರ ಆತ್ಮನೇ, ನೀವು ಹೇಳಿದ ಬನ್ನಿ, ಈ ಸಂದೇಶವನ್ನು ಕೇಳಿದ ಪ್ರತಿಯೊಬ್ಬರ ಮೇಲೆ ಸ್ವಾಮಿ ದಾಹವುಳ್ಳವನು ನನ್ನ ಬಳಿಗೆ ಬರಲಿ, ಅವನ ಹೊಟ್ಟೆಯೊಳಗಿಂದ ಜೀವಕರ ನೀರುಗಳ ಹೊಳೆಯನ್ನು ಹಲ್ಲಿಸ್ತೇನೆ ಎಂದು ಹೇಳಿದ ದೇವರು ನೀವಾಗಿದ್ದೀರಿ ಸ್ವಾಮಿ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಯೇಸುವೇ ಸ್ವಾಮಿ, ಈ ಸಂದೇಶವನ್ನು ಕೇಳ್ತಿರೋ ಪ್ರತಿಯೊಬ್ಬರ ಪಕ್ಕದಲ್ಲಿ ಈಗಾಗಲೇ ನೀವು ನಿಂತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲ್ಲೂ ಈಗಾಗಲೇ ನೀವು ನಿಮ್ಮ ಹಸ್ತವನ್ನು ಚಾಚಿದಕ್ಕಾಗಿ ಸ್ತೋತ್ರ, ನಿಮ್ಮ ಕರಗಳನ್ನು ಅವರ ಮೇಲೆ ಚಾಚಿದಕ್ಕಾಗಿ ಸ್ತೋತ್ರ, ನಿಮ್ಮ ಸ್ಪರ್ಶ ಹಾಲೆಲ್ಲೂ ಅವರ ಮೇಲೆ ಬರ್ತಾ ಇರೋದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನ ಅಗ್ನಿ, ಪವಿತ್ರಾತ್ಮನ ಬೆಂಕಿ ಅವರ ಮೇಲೆ ಇಳಿತಾ ಇರೋದಕ್ಕಾಗಿ ಸ್ತೋತ್ರ ರಾಜ. ಹೋಲಿ ಸ್ಪಿರಿಟ್, ಕಮ್ ಅಂಡ್ ಟಚ್ ಈಚ್ ಅಂಡ್ ಎವ್ರಿ ಒನ್ ಲಾರ್ಡ್. ಅನಾಯಿಂಟ್ ದೆಮ್. ನಡುನೆತ್ತಿನ ಅಂಗಾಲರಿಗೊಂದು ಬೆಂಕಿ ಚಲಿಸಲಿ, ಪವಿತ್ರಾತ್ಮನ ಅಗ್ನಿ ಚಲಿಸಲಿ. ಹಲ್ಲೆಲೂಯ. ಹೇಗೆ ಪಂಚಶತಮ ಹಬ್ಬದ ದಿವಸದಂದು ಪವಿತ್ರ ಆತ್ಮ ನೀವು ಇಳಿದು ಬಂದು ಉರಿಯುವ ನಾಲಿಗೆ ಆಗಿ ಇಳಿದು ಬಂದು ಅಪ್ಪ ಸ್ವಾಮಿ ಅವರು ನಾನಾ ಭಾಷೆಯಲ್ಲಿ ಮಾತನಾಡಿದ್ದು ಅದೇ ರೀತಿಯಲ್ಲಿ ಸ್ವಾಮಿ ಪ್ರತಿಯೊಂದು ನಾಲಿಗೆಗೆ ತೆರೆಯಲಿ, ಯೇಸುವಿನ ನಾಮದಲ್ಲಿ ತೆರೆಯಲಿ, ಬಿಚ್ಚಲ್ಪಡಲಿ. ಯೇಸುವಿನ ನಾಮದಲ್ಲಿ ಉರಿಯುವ ನಾಲಿಗೆ, ಪವಿತ್ರ ಆತ್ಮನ ಬೆಂಕಿ ಪ್ರತಿಯೊಂದು ನಾಲಿಗೆಯನ್ನು ಟಚ್ ಮಾಡಲಿ. ಓ ರಿಖಲ, ಹರಂದರ, ಶಬಲ, ರಖಾಂದರ, ಉಡಲ, ರೊಕೋಂದರು, ಶಬಲ, ಜೀವಕರ ನೀರುಗಳ ಹೊಳೆ ಹರಿಯಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಜೀವಕರ ನೀರುಗಳ ಹೊಳೆ ಹರಿಯಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸ್ಪೀಕ್ ಇನ್ ಟಂಗ್ಸ್, ಅನ್ಯ ಭಾಷೆಯಲ್ಲಿ, ನಾನಾ ಭಾಷೆಯಲ್ಲಿ ಯೇಸುವಿನ ನಾಮದಲ್ಲಿ ಮಾತನಾಡಲಿ, ಮಾತುಗಳು ಉಂಟಾಗಲಿ, ಶಬ್ದ ಉಂಟಾಗಲಿ ರಾಜ. ಹಲ್ಲೆಲೂಯಾ. ರಖಲ, ಹರಂದರ, ಶಬಲ, ರಿಖೇಂದಿರಿ, ರೊಬೋಲು, ಶಕಾಂದರ, ಊಡ ಪ್ರವಾದಿಸಲಿ, ಪ್ರವಾದನ ಸ್ವರಗಳು ಹೊರಗೆ ಬರಲಿ, ಪವಿತ್ರಾತ್ಮನ ವರಗಳು ರಿಲೀಸ್ ಆಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಫಾರ್ ಯುವರ್ ಟಚ್, ಥ್ಯಾಂಕ್ ಯು ಫಾರ್ ದ ಅನಾಯಿಂಟಿಂಗ್. ಥ್ಯಾಂಕ್ ಯು ಲಾರ್ಡ್. ಹೊಸ ಬಲ ಪವಿತ್ರಾತ್ಮನ ಅಭಿಷೇಕ, ಬೆಂಕಿ ನೀವು ತುಂಬಿಸಿದಕ್ಕಾಗಿ ಸ್ತೋತ್ರ ರಾಜ. ಪಾಪರಹಿತ ಜೀವಿತವನ್ನು ಮಾಡಲಿಕ್ಕೆ, ನಿಮ್ಮ ಸೇವೆ ಮಾಡಲಿಕ್ಕೆ, ನಿಮಗಾಗಿ ಜೀವಿಸಲಿಕ್ಕೆ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಪ್ಪ ಯೇಸುವೇ ಸ್ವಾಮಿ, ವಾಕ್ಯ ಹೇಳಿದ ಹಾಗೆ ನೀವು ನಮ್ಮನ್ನು ಪವಿತ್ರ ಆತ್ಮನಲ್ಲಿ ಬೆಂಕಿಯಲ್ಲಿ ಅಭಿಷೇಕಿಸುವಾಗ್ತನು, ಸ್ನಾನ ಮಾಡಿಸುವಾಗ್ತನು ಎಂಬುದಾಗಿ ವಾಕ್ಯದಲ್ಲಿ ಧ್ಯಾನಿಸಿದ್ದೇವೆ. ಅದೇ ರೀತಿಯಲ್ಲಿ ಯೇಸುವೇ ಸ್ವಾಮಿ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ಪವಿತ್ರ ಆತ್ಮನಲ್ಲಿಯೂ ಬೆಂಕಿಯಲ್ಲಿ ನೀವು ಸ್ನಾನ ಮಾಡಿಸದಕ್ಕಾಗಿ ಸ್ತೋತ್ರ ರಾಜ. ಥ್ಯಾಂಕ್ ಯು ಲಾರ್ಡ್. ದೇರ್ ಲೈಫ್ ವಿಲ್ ನಾಟ್ ಬಿ ದ ಸೇಮ್ ಫ್ರಮ್ ಟುಡೇ. ಅವರ ಜೀವಿತ ಮೊದಲನಾಗಿ ಇರುವುದೇ ಇಲ್ಲ ಅಪ್ಪ ಸ್ವಾಮಿ. ಹೊಸತನವನ್ನು ಉಂಟು ಮಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಯುತ್ತಿದ್ದೇವೆ, ಆಮೆನ್. ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕ ಆಗಿರುವುದಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ, ಸಂದೇಶದ ಮೇಲೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರದೊಂದಿಗೆ ಹಂಚಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.